ಹಾಗೆ. ಅಯ್ಯೋ ನನ್ನ ಅಪ್ಪನಿಗೆ ಇಷ್ಟೊತ್ತಿಗೆ ಅಂತೆಲ್ಲ ಹೇಳ್ತಾನೆ ಬರುವುದಿಲ್ಲ. ಯಾಕೆ? ವಯಸ್ಸಾಯ್ತಲ್ಲ. ಅಲ್ಲಿ ಮಹಾರಾಜರು ಶೀಘ್ರವಾಗಿ ನಿಮ್ಮನ್ನ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು ಅಲ್ಲ, ನೀವು ಅಲ್ಲಿ ಹೋದ್ರೆ ಪೂಜೆ ಸಲ್ಲಿಸುವುದು ಕೊರತೆ ಆಗುವುದಿಲ್ವಾ? ಯೋಚನೆ ಮಾಡುವುದಲ್ಲ, ನನ್ನದಿಂದಲೇ ಭೇದ ಇಲ್ಲ. ಸರಿ, ನಿನ್ನ ಬದಲಾಗಿ ನಿನ್ನ ಹೆಸರಿನಲ್ಲಿ ಪೂಜೆಯನ್ನು ನಾನು ಸಲ್ಲಿಸ್ತೇನೆ. ಆದಷ್ಟು ಬೇಗ ಮಹಾರಾಜರನ್ನ ಹೋಗಿ ನೀ ಕಾಣು. ಸ್ಮಶಾನ ಕಾರ್ಯಗಳಿಗೆ ಹೋಗ್ಲಿಲ್ವಾ ಮಾವಯ್ಯ? ನಿಮ್ಮಿಂದಲೇ ಅಪ್ಪಣೆ ಪಡೆದು ನೇರವಾಗಿ ಹೋಗುವಂತ ಸಮಯದಲ್ಲಿ ಮಧ್ಯದಲ್ಲಿ ಬಾಬಾ ಮದನ ಬಂದು ತಡೆದರು. ಅವರೇ ಆಡಿದಂತ ಮಾತು, ಮಹಾರಾಜರು ಶೀಘ್ರವಾಗಿ ನಿನ್ನನ್ನು ಕಾಣಬೇಕು ಎನ್ನುವ ಹಾಗೆ. ನೇರವಾಗಿ ಅಲ್ಲಿ ಹೋದಾಗ ಪಟ್ಟದ ಕತ್ತಿಯನ್ನು ಕೊಟ್ಟರು. ಅವಳ ಮಗಳಾಗಿರುವಂತಹ ಚಪ್ಪಕ ಮಾಲ್ಯ ಜೊತೆಯಲ್ಲಿ ನನ್ನನ್ನು ಮದುವೆ ಮಾಡುತ್ತಿದ್ದಾರೆ. ಅಧಿಕಾರ, ಹೆಣ್ಣು, ಈ ಮದನ ಸುಳಿಯಲ್ಲಿ ಮಾವನ ಮಾತನ್ನು ಮರೆತೆಯ? ಯಾವ ಕಾರಣಕ್ಕೂ ಇಲ್ಲ. ನನ್ನ ಬದಲಾಗಿ ಬಾವ ಮದನ ಸಲ್ಲಿಸಿದ್ದಾರೆ. ಮಗನೆ ನಿನ್ನನು ಮಡುಗಿ ಜಗದುಳು ಹಗೆಗೆ ಊಳಿಗನಾಗಿ ಜೀವಿಸ ಮಗನೇ
ಊಳಿಗನಾಗಿ ಜೀವಿಸ ನಗಡೆ ಶಿವೆ ಮತ ಮತಂಗರು ಸುಡಲಿ ದೇಹವಿದು ನಗಡೆ ಶಿವೆ ಮತ ಮತಂಗರು ಸುಡಲಿ 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 ದೇಹವಿದೋ ಮಗನೇ 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 ಅಧಿಕಾರಕ್ಕೆ ಬೇಕಾಗಿರಲಿಲ್ಲ ನಾನು ಕೊಂದು ಕಳೆದು ಬಿಟ್ಟೆ. ಮಗನೇ ಮಗನೇ ತಪ್ಪು ಮಾಡಿದೆ ನಾನು. ಬದುಕಿದೆ ಅಂತಾದ್ರೆ ನನ್ನ ಬದುಕು ಮುಂದೆ ಹಾಗಾಗಿ ಊಳಿಗನಾಗಿ ಬದುಕಬೇಕು ನಾನು. ನನ್ನಾಗೆ ಚಂದ್ರಾಸ ತಾನೆ ಅವನಿಗೆ ಹಾಳಾಗಿ ಬದುಕು ನನಗೆ ಇಷ್ಟ ಇಲ್ಲ. ನನ್ನ ಈ ಅವಸ್ಥೆಯನ್ನು ಕಂಡಂತ ಪರಶಿವೆ ಅಲ್ಲ ಸ್ಮಶಾನ ಕಾಣಿ ಅಲ್ಲ ನೋಡು ನೋಡಿಲಿ ಮತ್ತಂದರಿದ್ದಾರೆ. ಅವರೆಲ್ಲ ನನ್ನ ಕಂಡು ಹಾಸ್ಯ ಮಾಡಲಿಕ್ಕಿಲ್ವೇ? ಅಯ್ಯೋ ಇಲ್ಲ ಇಲ್ಲ, ಬದುಕು ಬೇಡ, ಬದುಕು ಬೇಡ. ಬದುಕನ್ನು ನಾನೇ ಮುಗಿಸಿಕೊಳ್ಳಬೇಕು. ನಿನ್ನ ಬದುಕನ್ನು ನಾನು ಮುಗಿಸಿದವ, ನನ್ನ ಬದುಕನ್ನು ನಾನು ಮುಗಿಸಿಕೊಳ್ತೇನೆ ಮಗಳೇ. ನಾನು ನಿನ್ನೊಟ್ಟಿಗೆ ಬರ್ತೇನೆ. ಸತ್ತವರಿಗಾಗಿ ನಾವು ಅಂತಾರೆ, ಸತ್ತವರು ಮತ್ತೆ ಜೀವಿಸುವುದಕ್ಕೆ ಸಾಧ್ಯ ಉಂಟ? ಹಾಗಾಗಿ ಈ ಸನ್ನಿವೇಶ ಎನ್ನುವುದು ನಾನು ನಂಬಿರುವಂತಹ ಕಾಳಿಕಾ ಗುರಿಯ ಎದುರು ಆಗಿದೆ. ಹಾಗಾಗಿ ನಾವು ಅವಳನ್ನೇ ಪ್ರಾರ್ಥಿಸಿ ಇದಕ್ಕೊಂದು ಪರಿಹಾರವನ್ನ ಪಡೆಯಬೇಕು. ಚಿಂತಿಸಬೇಡ. ಪಾಲಿಸೆ ಜನನಿ ಮಹಿಷಾಸುರಮರ್ದಿನಿ, ಪಾಲಿಸೆ ಜನನಿ ಪಾಲರಾಜಿ ಶಶಿಮೌಳಿ ಕಪಾಲಿನಿ, ಪಾಲನಯನಿ ಮಾ ಕಾಣಿಸು ಗುಣಮಣಿಯೇ, ಪಾಲಿಸೆ ಜನನಿ ಶ್ರೀಕಾಳಿ ಕಾಂಬೆ, ಪಾಲಿಸೆ ಜನನಿಯೇ. ಅಮ್ಮ ಲೋಕೇಶ್ವರಿ, ಸರ್ವೇಶ್ವರಿ, ಜಗಜ್ಜನನಿ, ನಿನ್ನ ಭಕ್ತರಾಗಿರುವಂತಹ ಚಂದ್ರಾಸನಾಡುವ ಮಾತನ್ನ ಕೇಳಮ್ಮ. ಅಮ್ಮ, ನಿನ್ನ ಸನ್ನಿಧಾನದ ಎದುರಿನಲ್ಲಿ ನನ್ನ ಭಾವ ಹಾಗೂ ಮಾವ ಹೆಣವಾಗಿ ಬಿದ್ದಿದ್ದಾರೆ. ಇಂತಹ ಭೀಕರ ದೃಶ್ಯವನ್ನು ನೋಡುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಮ್ಮ. ಲೋಕ ಅಪವಾದಕ್ಕೆ ಚಂದ್ರಾಸ ಗುರಿಯಾಗ್ತಾನೆ. ಕಾರಣ ಏನು? ಪಟ್ಟದ ಆಸೆಗೋಸ್ಕರವಾಗಿ ಮಾವ ಹಾಗೂ ಭಾವನನ್ನ ಕೊಂಬ ಎನ್ನುವ ಆ ರೀತಿ ಮನಸ್ಥಿತಿ ಖಂಡಿತ ನನ್ನ ತಲ್ಲ ತಾಯಿ. ಹಾಗಾಗಿ ನೀನೇ ದಯ ತೋರಿ ನನ್ನನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಪರಿಪರಿಯಲ್ಲಿ ನಾನು ಬೇಡಿಕೊಂಡರೂ ನನ್ನ ಮಾತು ಪತ್ತೆಯಾಗುವುದಿಲ್ಲ ಅಂತಾದ್ರೆ ರಕ್ತ ಪಿಪಾಸಿರಿ ನೀನು. ಇವರ ರಕ್ತ ಸಾಲುವುದಿಲ್ಲ ಅಂತಾದ್ರೆ ಭಕ್ತ ಚಂದ್ರಾಸ ಇದು ಧೀರ ಕಡಿಯದಿರು ಕಂಡವನೀಗ, ಧೀರ ಕಡಿಯದಿರು ಕಂಡವನೀಗ, ಧೀರ ಕಡಿಯದಿರು ಕಡಿಯದಿರೋ. ಧೀರ ನಿನ್ನಯ ಭಾವ ಭಕ್ತಿಗೆ ಸೂರೆ ಹೋಗುತ್ತ ಸಾರಿ ಬಂದೆ, ಧೀರ ನಿನ್ನಯ ಭಾವ ಭಕ್ತಿಗೆ ಸೂರೆ ಹೋಗುತ್ತ ಸಾರಿ ಬಂದೆ.
ಪಣೆ ಕೂರದೆಯ ನೀನೇರಿ ತಿರ್ಪೆಯ ಧೀರ ಓಗೋ ಧೀರ ಓಗೋ ಧೀರ ಕಡಿಯದಿರೋ ಧೀರ ಕಡಿಯದಿರು. ಮಗನೇ ಚಂದ್ರಹಾಸ, ಆತ್ಮಹತ್ಯೆಯಂತಹ ಮಹಾ ಪಾಪವನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ಎತ್ತಿರುವಂತಹ ಕತ್ತಿಯನ್ನು ಕೆಳಗಿಳಿಸು. ಸ್ವಲ್ಪ ಯೋಚಿಸು ಮಗನೇ. ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದು ಬಂದವಳು ನಾನಿದ್ದೇನೆ. ನಿನಗೇನು ವರವನ್ನು ಬೇಕು ಕೇಳಿಕೋ, ಈಡೇರಿಸುತ್ತೇನಂತೆ. ಅಮ್ಮ ಏನು ಮಗನೇ? ಚಿತ್ತಜಾಂತಗಿ ಆಲಿಸಾದೋಡೆ ಚಿತ್ತಜಾಂತಗಿ ಆಲಿಸಾದೋಡೆ ಸತ್ತವರ ಈರ್ವರನು ಬದುಕಿಸು ಸತ್ತವರ ಈರ್ವರನು ಬದುಕಿಸು ಚಿತ್ತ ಜನಪಿತ ಭಕ್ತಿಯನ್ನುಳು ಚಿತ್ತ ಜನ ಪಿತ ಭಕ್ತಿಯನ್ನುಳು ನೆಲೆಗೊಳಿಸು ಸ್ಥಿರವಾಗಿ ಚಿತ್ತ ಜಾಂತಕಿ ಆಲಿಸು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಜಗಜ್ಜನನಿ ಲೋಕೇಶ್ವರಿ ಸರ್ವೇಶ್ವರಿ ತಾಯೇ, ಮಗನೇ ನನ್ನ ಭಕ್ತಿಗೆ ಒಲಿದವಳು ನೀನು. ಹೌದು. ನಿನ್ನ ಪವಿತ್ರವಾದಂತ ಪಾದಾರವಿಂದಕ್ಕೆ ಚಂದ್ರಹಾಸನ ಅನಂತ ಅನಂತ ವಂದನೆಗಳು ಅಮ್ಮ. ಒಳ್ಳೆಯದ ಅಮ್ಮ, ಮಗನೇ. ಈ ಪರಿಯಲ್ಲಿ ಕಷ್ಟವನ್ನು ನೋಡಿದೆಯಾ ತಾಯಿ? ನನ್ನ ಭಾವ ಹಾಗೂ ಮಾವ ಹೆಣವಾಗಿ ಬಿದ್ದಿದ್ದಾರೆ. ಸರಿ. ಲೋಕ ಅಪವಾದಕ್ಕೆ ಯಾವತ್ತು ಚಂದ್ರಹಾಸ ಗುರಿ ಆಗಬಾರದು ಅಮ್ಮ. ಹ. ಹಾಗಾಗಿ ನನ್ನ ಮಾವ ಹಾಗೂ ಭಾವನನ್ನ ಬದುಕಿಸಬೇಕು. ಹ. ಜೊತೆಗೆ ನನ್ನ ಆರಾಧ್ಯ ದೇವರಾಗಿರುವಂತ ನಾರಾಯಣನ ಸ್ಮರಣೆ ಎನ್ನುವುದು ನನ್ನ ನಾಲಿಗೆಯಲ್ಲಿ ಸದಾ ನಲಿದಾಡುವಂತೆ ಅನುಗ್ರಹಿಸಮ್ಮ, ಅನುಗ್ರಹಿಸು. ಮೆಚ್ಚಿದೆ ಮಗನೇ, ಮೆಚ್ಚಿದೆ. ನಿನ್ನ ಯಾವ ಸ್ವಾರ್ಥ ಲಾಲಸೆಯನ್ನು ಬೇಡಿಕೊಳ್ಳದೆ ಸದಾ ನಿನ್ನ ಬದುಕಿನಲ್ಲಿ ಕೆಡುಕನ್ನೇ ಬಯಸುತ್ತಿರುವಂತಹ ಭಾವ ಹಾಗೂ ಮಾವನನ್ನ ಬದುಕಿಸಿಕೊಡು ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಹೌದಮ್ಮ. ಸರಿ, ನಿನ್ನ ಈಡೇರಿಕೆಯನ್ನ ಈಡೇರಿಸುತ್ತೇನಂತೆ. ಆದೀತು. ಸದಾ ನಿನ್ನ ಬದುಕಿನಲ್ಲಿ ಶ್ರೀಹರಿಯ ನಾಮಸ್ಮರಣೆ ನಿನ್ನ ಜೊತೆಯಲ್ಲಿಯೇ ಇರಲಿ. ನಿನ್ನ ಕೀರ್ತಿ ಎನ್ನುವುದು ಆಚಂದ್ರಾರ್ಕವಾಗಲಿ. ಮಗನೇ, ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಅಪ್ಪ, ನಾವೆಲ್ಲ ಈಗ ಕಾಳಿಕಾಲಯದಲ್ಲಿದ್ದೇವೆ. ನಾವೆಲ್ಲ ಕಾಳಿಕಾಲಯದಲ್ಲಿದ್ದೇವೆ. ಜೀವಂತ ಇದ್ದೇವಲ್ಲ, ಅನುಮಾನವಿಲ್ಲ. ನಾವು ನೋಡುವಾಗ ನೀವು ಜೀವಂತ ಇರಲಿಲ್ಲ. ಒಂದೆಡೆ ತಲೆ ಹೊಡೆದು ಬಿದ್ದಿದ್ರು ನೀವು, ಇನ್ನೊಂದೆಡೆಯಲ್ಲಿ ಅಣ್ಣ ರುಂಡ ಬೇರೆಯಾಗಿ ಬಿದ್ದಿದ್ದ. ಅದನ್ನು ಕಂಡಂತ ನಾನು ಹಂಗಾರಾಗಿ ನಮ್ಮವರಲ್ಲಿ ಇಬ್ಬರನ್ನು ಬದುಕಿಸಿ ಅಂತ ಹೇಳಿದೆ. ಸತ್ತವರನ್ನ ಬದುಕಿಸುವುದಕ್ಕೆ ಮನುಷ್ಯ ಮಾತ್ರದಿಂದ ಸಾಧ್ಯವೇ? ನಮ್ಮವರು ದೇವಿಯ ಮೊರೆ ಹೋದರು. ಅವರ ಭಕ್ತಿಗೆ ಮೆಚ್ಚಿರುವಂತಹ ದೇವಿಯ ಪ್ರತ್ಯಕ್ಷರಾಗಿ ಏನು ಬೇಕು ಅಂತ ಕೇಳಿದವಾಗ ವರ ರೂಪದಲ್ಲಿ ನಿಮ್ಮಿಬ್ಬರ ಜೀವವನ್ನು ಪಡೆದಿದ್ದಾರೆ ನಮ್ಮವರು. ಇಷ್ಟಕ್ಕೆಲ್ಲ ಕಾರಣ ನಿನ್ನ ಅಳಿಯ. ಮಾವ, ಎಂತ ಮಾಡುವುದು? ತಡಿಬೇಡ. ಬದುಕಿನಲ್ಲಿ ಪ್ರಥಮವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ. ಛೇ, ಸರಿಯಲ್ಲ ಮಾವ. ನಾನು ಹಿರಿಯವ, ನೀನು ಕಿರಿಯವ ಎಂಬ ಕಾರಣಕ್ಕಾಗಿ ಅಲ್ವಾ ಸರಿಯಲ್ಲ ಅಂತ ಹೇಳಿ. ಹೌದು. ಕಳೆದ ಮಳೆಗಾಲದ ಲೆಕ್ಕ ಹಾಕಿ ಹಿರಿಯವ ಕಿರಿಯವ ಅಂತ ಹೇಳುದಲ್ಲ, ಒಳಗಿರುವ ವ್ಯಕ್ತಿತ್ವವನ್ನು ಲೆಕ್ಕಾಚಾರ ಮಾಡಿ ಹಿರಿಯವ ಕಿರಿಯವ ಅಂತ ಹೇಳಿದೆ. ನಿನ್ನ ವ್ಯಕ್ತಿತ್ವದ ಮುಂದೆ ನಾನು ಕುಬ್ಜನಾಗಿದ್ದೇನೆ ಮಗು. ನಿನ್ನ ಅವನತೆಯನ್ನೇ ಬಯಸಿ ಹೊರಟವನ. ಆದರೆ ನನ್ನನ್ನು ಪುನಃ ನೀ ಬದುಕಿಸ್ತೀಯ ಅಂತಾದ್ರೆ ನೀ ದೊಡ್ಡವನಿದ್ದೀಯ. ನಮಸ್ಕಾರ ಮಾಡುವುದಲ್ಲ ನೋಡು,
ಮಾಡಬಾರದು ಎಷ್ಟೋ ತಪ್ಪನ್ನು ಮಾಡಿದವ ನಾನು. ಯಾರಿಗೂ ಮುಖ ತೋರಿಸ್ಲಿಕ್ಕೆ ಬಯಸಿಲ್ಲ ನನಗೆ. ಎಲ್ಲಾದ್ರೂ ದೂರ ಕಾಡಿಗೆ ಹೊರಟು ಎಂಥ ಮಾತಾಡುವುದು ನಾವು? ನೀವು ಯಾವ ಕಾರಣಕ್ಕೂ ಹೋಗಬಾರದು. ನಿಮ್ಮಂತ ಅನುಭವಿಗಳು ನಮ್ಮ ಜೊತೆಯಲ್ಲಿ ಇದ್ದಾಗ ಮಾತ್ರ ಬದುಕೆನ್ನುವುದು ಸುಸಾಂಗವಾಗಿ ಸಾಗುವುದಕ್ಕೆ ಸಾಧ್ಯ ಆಗ್ತದೆ. ನೀವು ಎಲ್ಲಿಯೋ ಇರುವುದಲ್ಲ ಮಾವ, ನಮ್ಮೊಡನೆ ಇರಬೇಕು. ಮತ್ತೆ ಚಂದ್ರಾಸನ ಎನ್ನುವಂತ ಬಂಗಾರದ ತುಂಡು ಪ್ರಪಂಚಕ್ಕೆ ಅರಿವಾಗಬೇಕು, ಅಲ್ಲ ನನ್ನ ಕೀರ್ತಿ ಉಳಿಯಬೇಕು ಅಂತಾದ್ರೆ ನಿಮ್ಮ ಕಾರ್ಯವೈಖರಿಯೇ ಅಲ್ವ ಮಾವ. ಹಾಗಾಗಿ ಎಲ್ಲೋ ದೂರ ವಾಸಿಸುವುದಲ್ಲ, ನಮ್ಮ ಜೊತೆಗೆ ಇದ್ದು ಯಾವ್ದಾವುದು ಸರಿ ತಪ್ಪುಗಳನ್ನು ಸರಿಯಾದಂತ ಮಾರ್ಗದರ್ಶನವನ್ನು ಯಾವ ಕಾಲಕ್ಕೆ ನೀವು ಹೇಳಬೇಕು ಅದರಂತೆ ನಾವು ಸಾಗುತ್ತೇವೆ ಮಾವ. ಮದನ, ಯಾವ ಕಾಲಕ್ಕೆ ಈ ತಾಯಿಯ ಸನ್ನಿಧಾನದಲ್ಲಿ ನಾನು ಪ್ರಾಣವನ್ನ ಕಳೆದುಕೊಂಡು ಆ ಕ್ಷಣಕ್ಕೆ ನನ್ನಲ್ಲಿರುವಂತ ಅಜ್ಞಾನವೆಲ್ಲವೂ ದೂರವಾಯಿತು. ಯಾಕೋ ಏನು ಕಂಡವರೆಲ್ಲ ನನ್ನ ಹೀಯಾಳಿಸಿಕೊಂಡು ಆಡ್ತಾ ಇದ್ರು. ಮುಗ್ಧ ಎನ್ನುವ ಹಾಗೆ ತಾಯಿಯ ಅನುಗ್ರಹ ಮಾತ್ರದಿಂದಲೇ ನನ್ನಲ್ಲಿರುವಂತಹ ಮುಗ್ಧತೆ ಎನ್ನುವುದು ಹೋದದ್ದು ಸುಳ್ಳಲ್ಲ, ಆ ಮೌಢ್ಯ ಎನ್ನುವುದು ದೂರವಾದದ್ದು ಸುಳ್ಳಲ್ಲ. ಸುಜ್ಞಾನದ ಬೆಳಕೊಂದನ್ನು ನಾನು ಕಾಣ್ತಾ ಇದ್ದೇನೆ. ಈ ಕಾಲಕ್ಕೆ ನಾನು ಕಂಡಂತ ಸತ್ಯ ಏನು ಗೊತ್ತಾ? ಇಲ್ಲಿಯವರೆಗೆ ನೀವು ದುಷ್ಟ ಬುದ್ಧಿಯಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡಿರಬಹುದು. ಆದ್ರೆ ಇನ್ನು ಪ್ರಪಂಚ ಮುಖಕ್ಕೆ ದುಷ್ಟ ಬುದ್ಧಿ ಬೇಡ, ಭ್ರಷ್ಟ ಬುದ್ಧಿ ಬೇಕು ಎನ್ನುವುದು ತಾಯಿಯ ಸಂಕಲ್ಪ ಎನ್ನುವುದು ಅರ್ಥ ಆಗಿದೆ. ಯಾವತ್ತೂ ನಮ್ಮೊಟ್ಟಿಗೆ ನೀವು ಇರಬೇಕಪ್ಪ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವ ಹಾಗೆ ಹಳೆಯವರು ಎಳೆಯವರು ಸೇರಿ ಬದುಕಿದಾಗ ಮಾತ್ರ ಅಲ್ವ ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ. ಸಂತೋಷ ಮನಗೆ, ಪ್ರಬುದ್ಧನಾಗಿ ನಿಂತೆಯಲ್ಲ, ಸಮಾಧಾನ ಆಯಿತು. ಸರಿ, ಇಷ್ಟು ಕಾಲ ಅಂತೂ ನಾಡಿಗೆ ಕೆಡುಕನ್ನೇ ಮಾಡಿದೆ, ಸ್ವಾರ್ಥದಿಂದ ಬದುಕಿದೆ. ಇನ್ನು ಮುಂದುವರಿದಂತ ಶೇಷಾಯುಷ್ಯವನ್ನಾದರೂ ಈ ನಾಡಿಗಾಗಿ ಸೇವೆ ಮಾಡ್ತೇವೆ. ನನಗೊಂದು ಸತ್ಯ ಗೊತ್ತಾಯಿತು. ಏನ್ ಮಾವ? ಬುದ್ಧಿಯೇ ತಾರಕ, ಬುದ್ಧಿಯೇ ಶ್ರೇಷ್ಠ ಎಂಬುದಾಗಿ ಬದುಕನ್ನು ಕಂಡುಕೊಂಡವ ನಾನು. ಬುದ್ಧಿಯಿಂದಾಗಿ ವಿಧಿಯನ್ನ ಬದಲಾಯಿಸ್ತೇನೆ ಅಂತ ಹೊರಟವ ನಾನು. ಭಾವನೆಗಳಿಗೆ ಪ್ರಾಧಾನ್ಯತೆ ಇಲ್ಲ ಅಂತ ತಿಳ್ಕೊಂಡವ ನಾನು. ಈಗ ಒಂದು ಸತ್ಯ ದರ್ಶನವಾಯಿತು ನನಗೆ. ಏನು? ಬುದ್ಧಿಯ ಮೇಲೆ ಭಾವದ ಹಿಡಿತ ಇದ್ದಾಗ ಮಾತ್ರ ಮನುಷ್ಯ ಸರಿಯಾಗಿರ್ತಾನೆ ಎಂಬುದನ್ನು. ಹೇಗೆ ನದಿಯಲ್ಲಿ ತೇಲುತ್ತಾ ಸಾಗುವಂತ ದೋಣಿಗೆ ವೇಗವನ್ನು ಹೆಚ್ಚಿಸುವುದಕ್ಕೆ ಒಂದು ಹುಟ್ಟು ಬೇಕು, ಅದೇ ರೀತಿಯಾಗಿ ದಿಕ್ಕನ್ನ ಬದಲಾಯಿಸುವುದಕ್ಕೊಂದು ಚುಕ್ಕಾಣಿಯೂ ಬೇಕು. ಹಾಗೆ ದೋಣಿಯೋಪಾದಿಯಲ್ಲಿ ಜೀವನ ಎಂಬಂತ ಸಾಗರದಲ್ಲಿ ಸಾಗುವಂತ ಈ ದೇಹಕ್ಕೆ ಬುದ್ಧಿ ಎನ್ನುವುದು ವೇಗವನ್ನು ಹೆಚ್ಚಿಸುವಂತ ಹುಟ್ಟು, ಭಾವ ಎನ್ನುವುದು ದಿಕ್ಕನ್ನ ಬದಲಾಯಿಸುವಂತ ಚುಕ್ಕಾಣಿ. ಇದೆರಡು ಸರಿ ಇದ್ರೆ ಮಾತ್ರ ಬದುಕು ಬಂಗಾರ ಆಗ್ತದೆ. ಆ ಭಗವತಿ ನಮ್ಮನ್ನು ಬದುಕಿಸಿದ್ದಾಳೆ. ಇನ್ನು ಮುಂದೆ ಅವಳ ಸೇವೆ ಮಾಡಿ ಮಹಾರಾಜರ ಸೇವೆ ಮುಖೇನವಾಗಿ ಬದುಕನ್ನು ಸಾರ್ಥಕ ಮಾಡಿಕೊಳ್ತೇನೆ. ಆ ಭಗವತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಕೇಳಿಕೊಳ್ಳೋಣ. ಎಲ್ಲರಿಗೂ ಮಂಗಳವನ್ನು ಅನುಗ್ರಹಿಸು, ಒಳ್ಳೇದು ಮಾಡು ಎಂಬುದಾಗಿ ಬನ್ನಿ ಮನೆ ಹೋಗೋಣ. ಆದೀತು.